ಚೆನ್ನಾಗಿದೆ ಸರ್. ಸೂಪರ್ 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 ಮಸ್ತ್. ಸೂಪರ್ ಆಗಿದೆ, ಸೈಕ್ ಆಗಿದೆ. ಮೇಯ್ನು ರಜನಿದು ಆ್ಯಕ್ಟಿಂಗ್ ಸರ್, ಅದು ಎಷ್ಟು ವರ್ಷ ಆದರೂ ಅದು ಹಂಗೆ ಇರುತ್ತೆ, ಹೋಗೋದೇ ಇಲ್ಲ. ಅವ್ರ ಸ್ಟೈಲ್ ಅಂದರೆ ಸ್ಟೈಲು, ಸ್ವ್ಯಾಗ್ ಅಂದರೆ ಸ್ವ್ಯಾಗು. ಸ್ವ್ಯಾಗ್ ಅಂದರೆ ರಜನಿಕಾಂತ್ ಯಾವಾಗಲೂ. ಸಾಕಾಗೈತೆ ಬ್ರೋ, ಮಸ್ತಾಗೈತೆ. ಫಸ್ಟ್ ಹಾಫು ನಾಗಾರ್ಜುನ್ ಆ್ಯಕ್ಟಿಂಗ್ ಚೆನ್ನಾಗಿದೆ, ಇನ್ನೂ ಬಾಸ್ದು ಇದು ಬಂದಿಲ್ಲ. ನೆಕ್ಸ್ಟ್ ಮಸ್ತಾಗಿದೆ, ಸಾಕಾಗಿದೆ. 1000 crores. ಸಕ್ಕದಾಗಿದೆ ಬ್ರೋ. ಸೆಕೆಂಡ್ ಹಾಫ್ ನೋಡಿದ್ರೇ ನಾವು ಗೊತ್ತಾಗುತ್ತೆ. ಸಸ್ಪೆನ್ಸ್ ಚೆನ್ನಾಗಿದೆ ಬ್ರೋ. ಅವ್ರ ಆ್ಯಕ್ಟಿಂಗೇ ಸಕ್ಕದಾಗಿದೆ ಬ್ರೋ. ಅವ್ರು ಒಂದೊಂದು ಫಿಲಮು ಒಂದೊಂದು ಥರ ಯೂನಿಕ್ ಆಗಿರುತ್ತೆ ಬ್ರೋ. ಸಕ್ಕದಾಗಿರುತ್ತೆ, ಎಂಟರ್ಟೈನ್ ಆಗುತ್ತೆ. ಸೂಪರ್ ವೈಬ್ ಬ್ರೋ, ಅದಂತೂ ಮಿಸ್ಸೇ ಮಾಡಬಾರ್ದು. ಲೇಟಾಗಿ ಬಂದವರೆಲ್ಲ ಒಂದು ಒಳ್ಳೆ ಸೀನ್ ಮಿಸ್ ಆಯಿತು ಬ್ರೋ. ಫಿಲಮ್ ಇವಾಗ ಅರ್ಧ ನೋಡಿದ್ದೀವಿ, ಖರಾಬಾಗಿ ಐತೆ. ಇನ್ನು ಮಿಕ್ಕಿದ್ದು ನೋಡ್ತೀವಿ, ಆಮೇಲೆ ಬಂದು ಮಾತಾಡ್ತೀವಿ. ಅವ್ರ ಆ್ಯಕ್ಟಿಂಗ್ ಮುಂಚೆಯಿಂದನೂ ಸೂಪರಾಗಿ ಐತೆ. ಇವಾಗ ಹೇಳ್ಬೇಕಾ, ನಾನು ದೊಡ್ಡ ಫ್ಯಾನ್. ನಾನು ಅವ್ರಿಗೆ ಡಿಫ್ರೆಂಟ್ ಆಗೈತೆ, ಚೆನ್ನಾಗೇ ಕೊಟ್ಟವ್ರೆ ಎಂಟ್ರಿ. ಡ್ಯಾನ್ಸ್ ಆಡಿದ್ನಲ್ಲ ನಾನು, ಅಲ್ಲಿ ಮೋನಿಕಾ ಸಂಗೇನೆ ಡ್ಯಾನ್ಸು ಸೂಪರಾಗಿ ಇತ್ತು, ಚೆನ್ನಾಗಿ ಮಾಡೋರು. ಇನ್ನೂ ಅರ್ಧ ಹಾಫ್ ಐತೆ, ನೋಡ್ಕೊ ಬರ್ತೀವಿ, ಮಾತಾಡ್ತೀವಿ ಆಮೇಲೆ ಬಂದ್ಬಿಟ್ಟು. ಮೂವಿ ಚೆನ್ನಾಗಿದೆ ಸರ್, ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು ಸರ್. ಚೆನ್ನಾಗಿದೆ ಸರ್. ನಮ್ಮ ರಚಿತಾ ಮೇಡಮ್ ನೋಡಿದ್ದೀವಿ ಆಲ್ರೆಡಿ, ನೋಡೋಣ ಇನ್ನು ಮುಂದೆ ಉಪೇಂದ್ರ ಸರ್ ಬರ್ತಾರೆ ಅಂತ ಕಾಯೋಣ. ಏನು ಅವ್ರು ಇನ್ನೂ 50 ವರ್ಷ ಇದ್ರೂ ಅದೇ ಥರ ಇರ್ತಾರೆ ಸರ್. ಏನಿಲ್ಲ ಸರ್, ಅಷ್ಟೇ. ಒಟ್ಟಿನಲ್ಲಿ ಮೂವಿ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಸೂಪರ್ ಆಗಿದೆ. ನಾಗಾರ್ಜುನ ಅವ್ರದ್ದು ಸ್ಟೈಲ್ ಸಗದಾಗಿದೆ, ಅವ್ರ ಸ್ಟೈಲು ಎಲ್ಲ ಓವರಾಲ್ ಸರ್. ವೈಬ್ ಅಂದರೆ ವೈಬು, ರಜನಿ ಸರ್ ವೈಬ್ ಯಾವತ್ತಿದ್ರು ಇದ್ದೇ ಇರುತ್ತೆ ಕರ್ನಾಟಕದಲ್ಲಿ. ಬ್ಯೂಟಿಫುಲ್ ಫಿಲಿಮ್, ಮಾತಾಡಂಗಿಲ್ಲ, ಸೂಪರ್ 100%. ಫಸ್ಟ್ ಹಾಫ್ ಹೆಂಗಿದೆ, ಇನ್ನು ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ಇನ್ನು ಎಕ್ಸ್ಪೆಕ್ಟೇಷನ್ ನಮ್ಮದು. ಸೂಪರ್. 50 ವರ್ಷ ಅಲ್ಲ 100 ವರ್ಷ ಆದ್ರೂ ಅವರೇ ಬಸ್ ಸೂಪರ್ ಸ್ಟಾರ್, ದ ಮೈನ್. ಅವ್ರ ಎಂಟ್ರೀಸನ್ ಯಾವತ್ತಿದ್ರು ಆ ಟೈಟಲ್ ಕಾರ್ಡೇ ಅದೇ ತೋರಿಸ್ಬಿಡುತ್ತೆ, ದ ಸೂಪರ್ ಸ್ಟಾರ್ ಅಂತ. ಸಾಕು ನಮ್ಗೆ ಪಕ್ಕನ ಸಮೋಸ ಜ್ಯೂಸ್ ಕುಡ್ದಂಗೆ ಎಲ್ಲ ಥಿಯೇಟ್ರಲ್ಲಿ ಹೊಡೆದಂಗೆ ಮಾತಾಡಂಗಿಲ್ಲ. ಅವ್ರ ಎಂಟ್ರಿ ಯಾವತ್ತಿದ್ರು ಅದು ಎಂಟ್ರಿನೇ. ಅವ್ರ ಟೈಟಲ್ ಕಾರ್ಡ್ ಬರ್ತಿದ್ದಾಗನೇ ಸೂಪರ್ ಸ್ಟಾರ್, ಆಲ್ವೇಸ್ ಒನ್ ಆ್ಯಂಡ್ ಓನ್ಲಿ ಸೂಪರ್ ಸ್ಟಾರ್, ದಟ್ ಈಸ್ ಓನ್ಲಿ ಆರ್ ರಜನಿಕಾಂತ್. ತಲೈವಾ ಒಬ್ರೆ, ಅದು ಒಬ್ರು ತಲೈವಾ ಅಂದ್ರೆ ಅವ್ರು ಒಬ್ರೆ, ಬೇರೆ ಯಾರು ಇಲ್ಲ ಅವ್ರನ್ನ ಬೀಟ್ ಮಾಡಕ್ಕೆ ತಲೈವರಿಗೆ. ಕನ್ನಡ ಬಗ್ಗೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಹಾಫ್ ಅಲ್ಲಿ ಹೇಳ್ತೀವಿ. ಸೂಪರ್ ಬರ್ತಾರೆ ಅನ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನೋಡ್ತೀವಿ ಅದು ಏನ್ ಮಾಡ್ತಿದ್ದಾರೆ ಅವರು ಅಂತ. ಉಟಿ ಬಸ್ ಜೋರಾಗಿದೆ ಅನ್ಸುತ್ತೆ, ಯಾಕಂದ್ರೆ ಲಾಸ್ಟ್ ಅಲ್ಲಿ ನಾವು ಲಾಸ್ಟ್ ಫಿಲಿಮ್ ಅಲ್ಲೂ ಶಿವರಾಜ್ ಕುಮಾರ್ನ ನೋಡಿದೀವಿ, ಜೋರಾಗಿ ಮಾಡಿದ್ರು. ಇದರಲ್ಲೂ ಉಪ್ಪಿ ಬಾಸು ಇನ್ನೂ ಜೋರಾಗಿ ಮಾಡ್ತಾರೆ ಅನ್ಸುತ್ತೆ. ಬ್ಯೂಟಿಫುಲ್. ರಚಿತಾ ಮ್ಯಾಮ್ನ ಅಲ್ಲಲ್ಲಿ ತೋರಿಸ್ತಾರೆ. ಬ್ಯೂಟಿಫುಲ್ ಬೇಬಿ ಗರ್ಲ್. ರಚಿತಾ ಮ್ಯಾಮ್ ಅವರು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಈ ಅಂದರೆ ಜಾಸ್ತಿ ಕ್ಯಾರೆಕ್ಟರ್ ತೋರಿಸ್ತಿಲ್ಲ ಅವ್ರದ್ದು, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ತೋರಿಸ್ಬೋದಾಗಿತ್ತು. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಉಪ್ಪಿ ಸರ್ದು ನೋಡಬೇಕು ಅಂದ್ಬಿಟ್ಟು ನಾವು ವೇಟ್ ಮಾಡ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಹಾಫಲ್ಲಿ ಅವ್ರದ್ದೇ ಜಾಸ್ತಿ ಕೆಲಸ ಮಾಡಿಬಿಡಿ. ಸೆಕೆಂಡ್ ಹಾಫು ಫುಲ್ ನಾವು ಕುತ್ಕೊಂಡು ನೋಡ್ಬಿಡೋಣ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನು ಫಿಲಿಮು ಅಂತ. ದ ಬ್ಯೂಟಿಫುಲ್ ಫಿಲಿಮ್, ಎಲ್ಲರೂ ನೋಡಬೇಕು. ಎಲ್ಲರೂ ಇರೋದು ಉಪ್ಪಿ ಬಾಸ್ದು. ದೊಡ್ಡವ್ರವರೆಗೂ ವಯಸ್ಸಾದವ್ರವರೆಗೂ ನೋಡೋ ಥರ ಫಿಲಿಮ್ ಇದು. ಬ್ಯೂಟಿಫುಲ್, ಎಲ್ಲರೂ ನೋಡಬೇಕು.